ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ವರಾಂಡಾ ರೇಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮ್ಮೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ನ್ಯೂಸ್ ಏನು ಅಂದರೆ, ನಮ್ಮ ವರಾಂಡಾ ರೇಸಿಂದ ಇನ್ನು ಮುಂದೆ ನಿಮಗೆ ಪ್ರತಿದಿನ ಲೈವ್ ಸೆಷನ್ ಸಿಗುತ್ತೆ. ಯಾವ ಸಬ್ಜೆಕ್ಟ್ ಮೇಲೆ ಅಂದ್ಕೊಳ್ತಿದ್ದೀರಾ? ಎಲ್ಲ ಸಬ್ಜೆಕ್ಟು ನಮಗೆ ಎಕ್ಸಾಮ್ಗೆ ಬೇಕಾಗಿರುವಂಥ ಪ್ರತಿ ಸಬ್ಜೆಕ್ಟ್ ಮೇಲೂ ನಿಮಗೆ ಲೈವ್ ಸೆಷನ್ ಸಿಗುತ್ತೆ. ಸಚ್ ಎಸ್ ಕರೆಂಟ್ ಅಫೇರ್ಸ್, ಇಂಗ್ಲಿಷ್, ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್. ಈ ಎಲ್ಲ ಸಬ್ಜೆಕ್ಟ್ಸು ನೀವು ಕಲಿಬೇಕು, ಇನ್ನೂ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದರೆ ಖಂಡಿತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಆಲ್ರೆಡಿ ಎಕ್ಸಿಸ್ಟಿಂಗ್ ಸಬ್ಸ್ಕ್ರೈಬರ್ಸ್ ನೀವು ಖಂಡಿತ ಮಿಸ್ ಮಾಡದೆ ಪ್ರತಿ ಲೈವ್ ಸೆಷನ್ಸ್ನ ನೋಡಿ. ಈ ಒಂದು ಲೈವ್ ಸೆಷನ್ ಏನಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಆಗಸ್ಟಲ್ಲಿ IBPS ಕ್ಯಾಲೆಂಡರ್ನ ಪ್ರಕಾರ ಟೆಂಟೇಟಿವ್ ಡೇಟ್ಸ್ ಆಲ್ರೆಡಿ ಅವ್ರು ರಿಲೀಸ್ ಮಾಡಿದ್ದಾರೆ. ಈ ವರ್ಷದ ಸ್ಟಾರ್ಟಿಂಗಲ್ಲೇ ರಿಲೀಸ್ ಮಾಡಿದ್ದಾರೆ. ಅದರ ಪ್ರಕಾರ RRB PO, RRB ಕ್ಲರ್ಕ್ ಮತ್ತು IBPS ಕ್ಲರ್ಕ್ 3 ಎಕ್ಸಾಮ್ಸು ಆಗಸ್ಟಲ್ಲೇ ಶೆಡ್ಯೂಲ್ ಆಗಿದೆ. ಸೊ ನೀವು ನಿಮ್ಮ ಹತ್ರ ಟೈಮ್ ಟೇಬಲ್ ಇಲ್ಲ ಅಂತಂದರೆ ಖಂಡಿತ ಒಂದ್ಸತಿ ಟೈಮ್ ಟೇಬಲ್ ಡೌನ್ಲೋಡ್ ಮಾಡಿ. ಸೊ 3rd ಇಂದ 28th ವರೆಗೂ ಕಂಟಿನ್ಯೂಯಸ್ ಎಕ್ಸಾಮ್ಸ್ ಇದ್ದೇ ಇರುತ್ತೆ. ಸೊ ಈ ಒಂದು ಎಕ್ಸಾಮ್ಸ್ಗೋಸ್ಕರ ನಮ್ಮ ಸ್ಟೂಡೆಂಟ್ಸ್ ಕ್ಲಿಯರ್ ಮಾಡಲಿ ಅನ್ನೋದಕ್ಕೋಸ್ಕರ ನಮ್ಮ ವರಾಂಡಾ ರೇಸ್ ಕಡೆಯಿಂದ ಈ ಒಂದು ಲೈವ್ ಸೆಷನ್ಸ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ನಿಮಗೆ ನಮ್ಮ ವರಾಂಡಾ ರೇಸ್ ಬ್ರಾಂಚಲ್ಲೇ ಆಫ್ಲೈನ್ ಕ್ಲಾಸಸ್ ತೊಗೊಳ್ಬೇಕು ಅಂದರೆ ಪ್ರತಿ ವಾರ ಅಲ್ದಿದ್ರು 2 ವಾರಕ್ಕೊಮ್ಮೆ ಅಂತೂ ಹೊಸ ಬ್ಯಾಚಸ್ ಅಂತೂ ಶುರು ಆಗ್ತಾನೆ ಇರುತ್ತೆ. ಖಂಡಿತ ಒಂದ್ಸತಿ ನಮ್ಮ ಬ್ರಾಂಚ್ಗೆ ವಿಸಿಟ್ ಮಾಡಿ, ಮತ್ತು ನಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಕೋಚಿಂಗ್ನ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಕಮಿಂಗ್ ಬ್ಯಾಕ್, ಇವತ್ತಿನ ಲೈವ್ ಸೆಷನ್ ನಾವು ಇಂಗ್ಲೀಷ್ ಮೇಲೆ ನೋಡೋಣ. ಇವತ್ತಿನ ಸೆಷನ್ ನಾವು ಇಂಗ್ಲೀಷ್ ಮೇಲೆ ನೋಡೋಣ. ಇಂಗ್ಲೀಷಲ್ಲಿ ಇವತ್ತು ಇಂಪಾರ್ಟೆಂಟ್ ವಿಲ್ ಸ್ಟಾರ್ಟ್ ಫ್ರಮ್ ದ ಬೇಸಿಕ್. ಯಾಕೆ ಅಂತಂದರೆ ಇಟ್ಸ್ ಬೀನ್ ವೆರಿ ಲಾಂಗ್. ಯಾರೂ ಇಂಗ್ಲೀಷ್ ಓದಲ್ಲ ರೆಗ್ಯುಲರ್ ಆಗಿ ಅಂತ ನನಗೆ ಗೊತ್ತು. ಹಾಗಾಗಿ ನಾವು ಬೇಸಿಕ್ಸಿಂದ ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ನಾವು ಅಬೌಟ್ ದ ನೌನ್. ಸೊ ಫಸ್ಟ್ ನಾವು ಬೇಸಿಕ್ಸಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಪಾರ್ಟ್ಸ್ ಆಫ್ ಸ್ಪೀಚ್. ವಾಟ್ ಇಸ್ ದಿಸ್ ಪಾರ್ಟ್ಸ್ ಆಫ್ ಸ್ಪೀಚ್? ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ನಮಗೆ ಏನಕ್ಕೆ ಇಂಪಾರ್ಟೆಂಟು? ಅದಕ್ಕೂ ಮುಂಚೆ ನಾವು ಈ ಒಂದು ಸೆಂಟೆನ್ಸ್ ಇಂಗ್ಲೀಷಲ್ಲಿ ಮಾಡಬೇಕು ಅಂದರೆ ವಾಟ್ ಇಸ್ ದ ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್, ಅದರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡೋಣ. ಫಸ್ಟ್ ಆಫ್ ಆಲ್, ಸೆಂಟೆನ್ಸ್ ಅಂದ್ರೇನು? ಪಾರ್ಟ್ಸ್ ಆಫ್ ಸ್ಪೀಚ್ ನಮಗೆ ಎಲ್ಲಿ ಯೂಸ್ ಆಗುತ್ತೆ? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅಸ್. ಇವಾಗ ನಾನು ಯಾವುದಾದ್ರೂ ಒಂದು ಸೆಂಟೆನ್ಸ್ ಹೇಳಬೇಕು ಅಂದರೆ ಐ ಹ್ಯಾವ್ ಟು ಫ್ರೇಮ್ ಅ ಪ್ರಾಪರ್ ಸೆಂಟೆನ್ಸ್. ಆ ಸೆಂಟೆನ್ಸು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಸಪೋರ್ಟಿವ್ ಆಗಿರಬೇಕು, ರೈಟ್? ಸೊ ಮೇಜರ್ಲಿ that is where the parts of speech are used. So ಒಂದು ಸೆಂಟೆನ್ಸ್ನ ನಾನು ಸಪೋರ್ಟ್ ಮಾಡಬೇಕು ಅಂದಾಗ how I am using the parts of speech is important. So that basic, ಆ ಒಂದು ಬೇಸಿಕ್ಕಿಂದ ಇವತ್ತು ನಾವು ಕಲಿಯೋಣ. ಸೊ ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್ ಅಂತಂದರೆ, ಇವಾಗ ನಾನು ಒಂದು ಸೆಂಟೆನ್ಸ್ ಹೇಳಬೇಕು ಅಂದರೆ ಮೊದಲು ಯಾವ ಪದ ಯೂಸ್ ಮಾಡಬೇಕು, ಅದರ ನಂತರ ನಾನೇನು ಫಾಲೋ ಮಾಡಬೇಕು, ದಟ್ ಈಸ್ ದ ಸ್ಟ್ರಕ್ಚರ್ ಆಫ್ ದ ಸೆಂಟೆನ್ಸ್. ಇನ್ ಇಂಗ್ಲೀಷ್ ಇಟ್ ಈಸ್ ವೆರಿ ಕ್ಲಿಯರ್. ಇಂಗ್ಲೀಷಲ್ಲಿ ಅನ್ಲೈಕ್ ಕನ್ನಡ ಆರ್ ಎನಿ ಅದರ್ ಲ್ಯಾಂಗ್ವೇಜ್, ಇಂಗ್ಲೀಷಲ್ಲಿ ಆಲ್ವೇಸ್ ದೆರ್ ಆರ್ 2 ಪಾರ್ಟ್ಸ್. ಒಂದು ಸೆಂಟೆನ್ಸ್ನ ನೋಡಿದ್ರೆ 2 ಮೇಜರ್ ಪಾರ್ಟ್ ನಾನು ನೋಡ್ಬೋದು. ಒಂದು ಸಬ್ಜೆಕ್ಟ್, ಇನ್ನೂ ಒಂದು ವರ್ಬ್. ಓಕೆ, ಆ್ಯಂಡ್ ದ ಥರ್ಡ್ ಪಾರ್ಟ್, ಆ ವರ್ಬ್ ನಂತರ ಬರೋದಲ್ಲ ಆಬ್ಜೆಕ್ಟ್. ಸೊ ವಾಟ್ ಎವರ್ ಇಟ್ ಈಸ್ ದಟ್ ಈಸ್ ಆಬ್ಜೆಕ್ಟ್. ಸೊ ಬಿಫೋರ್ ವಿ ಗೆಟ್ ಇನ್ ಟು ವಾಟ್ ಈಸ್ ಆಬ್ಜೆಕ್ಟ್, ವಿ ವಿಲ್ ಸ್ಟಡಿ ವಾಟ್ ಈಸ್ ಸಬ್ಜೆಕ್ಟ್ ಆ್ಯಂಡ್ ವಾಟ್ ಈಸ್ ವರ್ಬ್. ಸೊ ವರ್ಬ್ ಅಂತಂದರೆ ಕ್ರಿಯಾಪದ. ನನಗೆ ಗೊತ್ತು, ಕ್ರಿಯಾಪದ ಅಂದರೆ ಸಬ್ಜೆಕ್ಟ್ ಏನು ಕೆಲಸ ಮಾಡ್ತಾ ಇದೆ ಅಂತ ಡಿಸ್ಕ್ರೈಬ್ ಮಾಡೋದು ವರ್ಬ್. ಸೊ ದಟ್ ಇವಾಗ ಕೆಲವೊಮ್ಮೆ ಆಬ್ಜೆಕ್ಟ್ ಇಲ್ಲ ಅಂತಂದ್ರೂ ಕೂಡ ನಾನು ಬರೀ ಸಬ್ಜೆಕ್ಟ್ ಮತ್ತು ವರ್ಬಿಂದ ಒಂದು ಸೆಂಟೆನ್ಸ್ನ ಫ್ರೇಮ್ ಮಾಡ್ಬೋದು. ಸಿ ಫಾರ್ ಎಕ್ಸಾಂಪಲ್, ಐ ಆಮ್ ಈಟಿಂಗ್. ನಾನೇನು ಮಾಡ್ತಾ ಇದ್ದೀನಿ? ನಾನು ತಿಂತಾ ಇದ್ದೀನಿ. ಇಲ್ಲಿ ಇವಾಗ ವರ್ಬ್ ಅನ್ನೋದು ಕ್ರಿಯಾಪದ. ಸೊ ಈಟಿಂಗ್ ಈಸ್ ಅ ವರ್ಬ್, ಬಟ್ ಹೂ ಈಸ್ ಈಟಿಂಗ್? ಐ ಆಮ್ ಈಟಿಂಗ್, ರೈಟ್? ಸೊ ದಿಸ್ ಈಸ್ ಅ ಸಬ್ಜೆಕ್ಟ್. This is a subject. So subject can be either in the form of pronouns or nouns. But subject ಏನು ಮಾಡ್ತಾ ಇದೆ ಅಥವಾ that is the main focus in any structure, in any sentence. So subject ಏನು ಮಾಡ್ತಾ ಇದೆ ಅಥವಾ ಯಾವ ಕೆಲಸ ಮಾಡ್ತಾ ಇದೆ ಅಂತ ನನಗೆ ಗೊತ್ತಾಗೋದು through the verb. So majorly in a structure of a sentence we always start in English most of the time, but sometimes in the advanced grammar or sometimes in some cases there can be variation. But any basic sentence in an English language, okay, ಅಲ್ಲಿ ನಾನು ಯೂಸ್ ಮಾಡಬೇಕಾದ್ರೆ subject should be the first thing. Later on it should be followed by verb. ಕೆಲವೊಮ್ಮೆ ವರ್ಬ್ಗೆ ಸಾಕಾಗೋದಿಲ್ಲ, ಎಲ್ಲ ಸೆಂಟೆನ್ಸು ಬರೀ ಸಬ್ಜೆಕ್ಟ್ ಮತ್ತು ವರ್ಬಿಂದ ನಿಂತ್ಕೊಳ್ಳೋಲ್ಲ. ಇಟ್ ವುಡ್ ಫರ್ದರ್ ಗೋ ಆನ್ ಟು ಆಬ್ಜೆಕ್ಟ್. ಸೊ ಸಬ್ಜೆಕ್ಟ್ ನಂತರ ವರ್ಬ್ ನಂತರ ಬರೋದೆಲ್ಲ ಆಬ್ಜೆಕ್ಟ್.
whatever it is, verb ನಂತರ ಬರೋದಲ್ಲ object. So object is something which receives the action. So subject ಒಂದು ಕೆಲಸ ಮಾಡ್ತಾ ಇದೆ, ಅದನ್ನ ನಾನು ಕ್ರಿಯಾಪದದ ಮೂಲಕ ಡಿಸ್ಕ್ರೈಬ್ ಮಾಡ್ತೀನಿ. ಆ ಒಂದು ಡಿಸ್ಕ್ರಿಪ್ಷನ್ ಅಥವಾ ಆ ಒಂದು ಕೆಲಸ ಇಟ್ ಶುಡ್ ಬಿ ಫರ್ದರ್ ಕ್ಯಾರಿಡ್ ಆನ್, ಅದನ್ನ ನಾನು ಆಬ್ಜೆಕ್ಟ್ ಅಂತ ಕರಿತೀನಿ. ಸೊ all these things, verb and object together sometimes is also called as predicative. Okay, so now if you see the other examples, for example, my buddy. Now I know what is my buddy, that is I'm talking about my friend, right? So now I'm talking about my friend, my buddy. So this is a subject, I'm talking about my friend. Lends here, it is a verb. Yeah, lend andre kodta idane, lends me their calculator. Now see, calculator is a noun, but that is coming in the object. So illi my buddy is a subject, right? This is a subject. What is he doing? Our action enu? He is lending. This is the verb. So ee verb na action carry forward agbeka. Where is it carried forward? He is lending me what? He is lending calculator. So this calculator is an object which is again a noun. Idu ondu object na hesaru, so that is a noun. Similarly, they gave. So this they, what is it? It is again, it is a subject. So idu, it is pronoun. Okay, it is a pronoun. My is also pronoun. Okay, they gave. Gave is a verb. Kodta idare, yaro kodta idare. Yen kodta idare? Coffee with breakfast. Okay, that is the object. Coffee with breakfast. They are giving coffee with breakfast. Now this is the object. Object anta bandre, object can be of two types. Okay, object can be of two types. One direct object, one indirect object. So direct object andre where the verb is directly relating to the object. For example, my buddy lends calculator, right? Yen kodta idane? Calculator kodta idane. Indirect agi yarge calculator kodta idane? Me. He is giving me. So this is an indirect object. Okay, this is an indirect object, whereas calculator is a direct object. Okay, similarly, they gave. What have they given? Avaru namge coffee with breakfast. They have given coffee with breakfast. Andre that is directly related. Verb kelasa or the verb, the action of the verb is directly passing on to whom? Coffee with breakfast. But indirectly, yarge kottidare anta keldaga they have given us coffee with breakfast. So this here us is the indirect object. Okay, whereas coffee with breakfast, that becomes the direct object. Okay, so ivaga I hope you are clear with indirect object and direct object. Matte ಒಂದು sentence structure ಅಲ್ಲಿ ಏನೇನು ಇರುತ್ತೆ, ಅದು ಯಾವ ತರ ಇರುತ್ತೆ, ಯಾವ ಆರ್ಡರ್ ಅಲ್ಲಿ ಇರುತ್ತೆ ಅಂತ ಸ್ವಲ್ಪ ಕ್ಲಾರಿಟಿ ಆದರೂ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. So here majorly you have to know is that in any sentence the structure will be in the following, in this like subject, verb ನಂತರ ಬರೋದು ಎಲ್ಲ object. Okay, verb nantara barodalla object. So see, in this case, in case of direct objects, we can see that they are mostly nouns, right? Breakfast, coffee, it is all nouns, right? Mostly nouns. But adanna bittu object alli, in order to connect in between, sometimes in the higher idanna ee concept parts of speech na innu continue ಮಾಡ್ತೀವಿ series, adralli ನಿಮಗೆ ಗೊತ್ತಾಗುತ್ತೆ, where we cater to more of the words ಅಂತಂದ್ರೆ ಇವಾಗ for example, if I am talking about some person, for example, Leela is a good girl. Now let me take this example. This is structure nodidre, Leela, it is a subject. About whom yaar ಬಗ್ಗೆ ಮಾತಾಡ್ತಾ ಇದೀವಿ, that is a subject. Is here is a verb, right? Is here is a verb. So we are talking about her, we are describing her basically. She is a good girl anta. So now this becomes the object. Verb nantara barodella object. So ee objective case alli nodidre, we have a, which is an article, we have good, which is an adjective, and we have girl, which is a noun. So if you see only the objective part, that is objective will be composed of so many other parts of speech. Aa pratiyondu parts of speech na navu coming sessions alli describe madana, but now we are talking about, let us talk only about subject in today's class. So subject mostly will be either pronouns or nouns.
okay, and direct objects will always be nouns. Okay, now I hope this is clear. So we'll come back to nouns. What are nouns? Nouns andre ಏನು? Nouns ಅಂತಂದ್ರೆ ನಾಮಪದ, right? Whatever is around you, ನೀವು ಅದನ್ನ ಹೆಸರು ಕೊಡ್ತಾ ಇದ್ದೀರಾ ಅಂತಂದ್ರೆ that is a noun. ಓಕೆ, ಯಾವುದಾದ್ರೂ ಇರ್ಬೋದು. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಅ ಪೆನ್, ದಿಸ್ ಇಸ್ ಅ ನೌನ್. ಐ ಹ್ಯಾವ್ ಅ ವಾಚ್, ದಿಸ್ ಇಸ್ ಅ ನೌನ್. ದಿಸ್ ಮೈಟ್ ಬಿ ಅ ಆಬ್ಜೆಕ್ಟ್. ಈ ಆಬ್ಜೆಕ್ಟ್ಗೆ ನಾನು ಹೆಸರು ಕೊಡ್ತಾ ಇದ್ದೀನಿ, ನಾಮಪದಾಗೆ ನಾವು ನೌನ್ಸ್ ಅಂತ ಕರಿತೀವಿ. ಸೊ ಈ ನೌನ್ಸ್ ಅನ್ನೋದನ್ನ ನಾನು 5 ರೀತಿ ಡಿವೈಡ್ ಮಾಡ್ಬೋದು, ಯಾಕೆಂದರೆ ಎಲ್ಲಾನು ಒಂದೇ ಥರ ನಾವು ಹೆಸರು ಕೊಡೋಕ್ಕಾಗಲ್ಲ, ರೈಟ್? ಸೊ ಸಿಮಿಲರ್ಲಿ ಬೇಸ್ಡ್ ಆನ್ ದ್ಯಾಟ್ ವಿ ಹ್ಯಾವ್ 5 ಡಿಫ್ರೆಂಟ್ ಟೈಪ್ಸ್ ಆಫ್ ನೌನ್. ಫಸ್ಟ್ಲಿ ಇಟ್ ಇಸ್ ಕಾಮನ್ ನೌನ್. ಕಾಮನ್ ನೌನ್ ಅಂದರೆ ಇನ್ ಜನರಲ್ ಆಗಿ ನಾನು ಕರೆಯೋದನ್ನು ಕಾಮನ್ ನೌನ್ ಅಂತ ಕರಿತೀನಿ. ಫಾರ್ ಎಕ್ಸಾಂಪಲ್, ಬಾಯ್ಸ್, ಗರ್ಲ್ಸ್, ಟೀಚರ್ಸ್, ಲಾಯರ್ಸ್, ಡಾಕ್ಟರ್ಸ್. ಸೊ ದೇ ಆರ್ ಆಲ್ ವೆರಿ ಮಚ್ ಕಾಮನ್. ಯಾರು ನಾನು ಸ್ಪೆಸಿಫಿಕ್ ಆಗಿ ಕರಿತಾ ಇಲ್ಲ, ದೇ ಆರ್ ಕಾಮನ್. ಲಾಯರ್ಸ್ ಅಂತಂದರೆ ಎಷ್ಟೊಂದು ಜನ ಲಾಯರ್ಸ್, ಅದರಲ್ಲಿ ಹುಡುಗನೂ ಆಗ್ಬೋದು, ಹುಡುಗಿನೂ ಆಗ್ಬೋದು, ರೈಟ್? ಸೊ ದ್ಯಾಟ್ ಈಸ್ ಅ ಕಾಮನ್ ನೌನ್. ಸೊ ಲೈಕ್ ದೇ ಕ್ಯಾನ್ ಬಿ ಫಾರ್ ಎನಿಥಿಂಗ್ ಇನ್ ಜನರಲ್ ದ್ಯಾಟ್ ವಿ ಕಾಲ್, ದ್ಯಾಟ್ ಈಸ್ ಅ ಕಾಮನ್ ನೌನ್. ಸೊ ದೇರ್ ಆರ್ ಸಮ್ ಎಕ್ಸಾಂಪಲ್ಸ್ ಲೈಕ್ ಬಾಯ್, ಗರ್ಲ್, teacher, doctor, student, male, female, ladies, gents, all these are examples of common noun. Second type of noun is a proper noun. So for example, boys ಅನ್ನೋ ಬದಲು ಯಾರೋ ಒಂದು ಹುಡುಗನ ನಾನು ಹೆಸರಿಟ್ಟು ಕರಿತೀನಿ, that is a proper noun. For example, there are so many boys, I will call out Ramesh. that is a proper noun. ಯಾಕಂದರೆ ನಾನು ಅವನ್ನ ಜನರಲ್ ಆಗಿ ಕರೀತಿಲ್ಲ, ಹೆಸರಿಡ್ದು ಸ್ಪೆಸಿಫಿಕ್ ಆಗಿ ಕರಿತಾ ಇದ್ದೀನಿ. ಬ್ಯಾಂಗ್ಳೂರ್, ಇನ್ಸ್ಟೆಡ್ ಆಫ್ ಸೇಯಿಂಗ್ ಸಿಟೀಸ್ ನಾನು ಬೆಂಗಳೂರು ಅಂತ ಅದನ್ನೇ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ. ಸೊ ದೀಸ್ ಆರ್ ಪ್ರಾಪರ್ ನೌನ್. ವೆನ್ ಎನಿಥಿಂಗ್ ಹ್ಯಾಸ್ ಅ ಪ್ರಾಪರ್ ನೇಮ್, ದಟ್ ಈಸ್ ಅ ಪ್ರಾಪರ್ ನೌನ್. ಓಕೆ, ಥರ್ಡ್ ಟೈಪ್ ಆಫ್ ನೌನ್ ಇಸ್ ಕಲೆಕ್ಟಿವ್ ನೌನ್. ನಾವು ವಾಟ್ ಇಸ್ ದಿಸ್ ಕಲೆಕ್ಟಿವ್ ನೌನ್? ಕಲೆಕ್ಟಿವ್ ಅಂತಂದರೆ ಈ ಪದದಲ್ಲೇ ನನಗೆ ಅರ್ಥ ಇದೆಯಾ? ವಾಟ್ ಇಸ್ ದಿಸ್ ಕಲೆಕ್ಟಿವ್? ಕಲೆಕ್ಟಿವ್ ಅಂತಂದ್ರೇ ವಿಚ್ ಸೇಸ್ ದಟ್ ಸಮಥಿಂಗ್ ಈಸ್ ಆಲ್ ಟುಗೆದರ್, ಒಟ್ಟಿಗೆ ತೊಗೊಂಡಿರೋ ಅಂಥದ್ದು. ಸಿ ಫಾರ್ ಎಕ್ಸಾಂಪಲ್, ಇಟ್ ಕ್ಯಾನ್ ಬಿ ಎನಿಥಿಂಗ್, ನೇಮ್ಸ್ ಆಫ್ ಅ ಕಲೆಕ್ಷನ್ ಆಫ್ ಪೀಪಲ್, ಆರ್ ಇಟ್ ಕ್ಯಾನ್ ಬಿ ವೆನ್ ಇಟ್ ಕ್ಯಾನ್ ಬಿ ಕಲೆಕ್ಷನ್ ಆಫ್ ಪೀಪಲ್, ಇಟ್ ಕ್ಯಾನ್ ಬಿ ಕಲೆಕ್ಷನ್ ಆಫ್ ಥಿಂಗ್ಸ್, ಇಟ್ ಕ್ಯಾನ್ ಬಿ ಕಲೆಕ್ಷನ್ ಆಫ್ ಆನಿಮಲ್ಸ್, ವಾಟ್ ಎವರ್ ಇಟ್ ಇಸ್. ಆ ಕಲೆಕ್ಟಿವ್ ಆಗಿ, ಬಟ್ ವೆನ್ ಐ ಆಮ್ ಸ್ಪೀಕಿಂಗ್ ಐ ರೆಪ್ರೆಸೆಂಟ್ them as a whole, ಒಂದು ಯೂನಿಟ್ ಆಗಿ ಕರಿತೀನಿ. ಸೊ that is a collective noun. Okay, in our examination the questions based on collective noun becomes important, so that would be little tricky. ಸ್ವಲ್ಪ exceptional cases ಇರುತ್ತೆ. Okay, see for example, audience. ಓಕೆ, ಆಡಿಯನ್ಸ್ ಅಂದರೆ ಇವಾಗ ನೀವು IPL ನೋಡೋಕೆ ಹೋಗಿರ್ತೀರಾ, ಅವ್ರು ಎಲ್ಲರನ್ನೂ ನಾನು ಕಲೆಕ್ಟಿವ್ ಆಗಿ ಆಡಿಯನ್ಸ್ ಅಂತ ಕರಿತೀನಿ, ರೈಟ್? ನೆಕ್ಸ್ಟ್, ಕ್ಲಾಸ್, ಕಮಿಟಿ, ಕ್ರೌಡ್, ಮಾಬ್, cattle, all these are examples of collective noun. So it is nothing but collection of person, collection of places, or whatever it is. But ಆ ಎಲ್ಲ ಕಲೆಕ್ಷನ್ನು ನಾನು ಯೂನಿಟಿ ಆಗಿ ಅಥವಾ ಒಂದೇ ಥರ in a whole, I call it as a whole, that is collective noun. And fourthly, it is abstract noun. What, in order to remember this, ಈಸಿಯಾಗಿ ಹೆಂಗೆ ನಾನು ಅಬ್ಸ್ಟ್ರಾಕ್ಟ್ ನೌನ್ನ ನೆನ್ಪಿಟ್ಕೊಳ್ಬೋದು ಅಂದರೆ, ಯಾವ್ದು ನೌನ್ಸು ವಿಚ್ ಐ ಕೆನಾಟ್ ಟಚ್, that is an abstract noun. Okay, for example, beauty, anger, love, hate, honesty, youth, okay, death. These things I cannot touch, but they can only be felt. So inta nouns na we call it as abstract nouns. Okay, and the fifth type of noun is material noun. What is this? ಹೆಸರಲ್ಲೇ ಇದೆಯಲ್ಲ, material. ಸೊ ಈ ಒಂದು ನೌನ್ ಅಥವಾ ವಾಟ್ ಎವರ್ ಇಸ್ ದ ಮೆಟೀರಿಯಲ್ ನೌನ್ ಅಂತಂದರೆ, ಇದನ್ನ ನಾನು ಬಳಸ್ಕೊಂಡು ಬೇರೆ ವಸ್ತುಗಳನ್ನ ತಯಾರಿಸ್ಬೋದು. ದಟ್ ಈಸ್ ಅ ಮೆಟೀರಿಯಲ್ ನೌನ್. ಫಾರ್ ಎಕ್ಸಾಂಪಲ್, ಗೋಲ್ಡ್, ಸಿಲ್ವರ್, aluminium, copper, these are examples of material noun. So the material or a substance from which many other things are made, it is a material noun. You can see some of the example like wheat. Wheat ಇಂದ ನಾವು ಚಪಾತಿ ಮಾಡ್ಬೋದು, coal, gold, copper, silver, etc. These are material noun. So always you should make sure that you are aware, at least exams ಅಲ್ಲಿ you should be able to distinguish between the types of nouns. So that is where ನಮಗೆ error spotting ಅಲ್ಲಿ ಆದರೂ ಆಗ್ಬೋದು, ಅಥವಾ ಬೇರೆ ಕಾನ್ಸೆಪ್ಟ್ಸ್ ಅಲ್ಲಿ it becomes easier for us. ನೆಕ್ಸ್ಟ್, ನೌನ್ಸ್ ಬರೀ ಈ 5 ರೀತಿ ಅಲ್ಲ, ಎಷ್ಟೊಂದು ರೀತಿ ನಾವು ಕ್ಲಾಸಿಫೈ ಮಾಡ್ಬೋದು. ಅದರಲ್ಲಿ ಎರಡನೇ ರೀತಿ, ದ ಕ್ಲಾಸಿಫಿಕೇಶನ್ ಆಫ್ ನೌನ್, ಇಟ್ ಕ್ಯಾನ್ ಬಿ ಡನ್ ಇನ್ ಅನದರ್ ಫಾರ್ಮ್, ದಟ್ ಈಸ್ ಥ್ರೂ ಇನ್ ಅ ಫಾರ್ಮ್ ಆಫ್ ಮಸ್ಕ್ಯುಲಿನ್, ಫೆಮಿನಿನ್ ಆ್ಯಂಡ್ ಕಾಮನ್. ಓಕೆ, ಮಸ್ಕ್ಯುಲಿನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಮೇಲ್. Masculine is nothing but male, whereas feminine is nothing but female.
Okay, common is something where we cannot distinguish whether a person is male or a female. So again this becomes little important for us. Yakandre masculine ಮತ್ತೆ feminine ಅಲ್ಲಿ ನಾವು ಡೈರೆಕ್ಟ್ ಆಗಿ ಹೇಳ್ಬಿಡ್ಬೋದು, okay this is a male and this is a female. But common ಅಂತ ಬಂದಾಗ how can we differentiate? Okay, see for example masculine can be father, brother, son, all these are examples of masculine, whereas feminine I can tell it as mother, sister, daughter, these are feminine. ಫಾರ್ ಎಕ್ಸಾಂಪಲ್ ಇವಾಗ ಈ ಕಾಮನ್ ಅನ್ನೋ ಕೇಸಲ್ಲಿ ಬರೋಣ. ಎಕ್ಸಾಂಪಲ್ಸ್ ಟೀಚರ್, ಡಾಕ್ಟರ್, ಸ್ಟೂಡೆಂಟ್, ಪ್ರಿನ್ಸಿಪಾಲ್, ದ ಪ್ರೆಸಿಡೆಂಟ್ ಎಕ್ಸೆಟ್ರಾ. ಇವಾಗ ಇಫ್ ಐ ಸೇ ಲಾಯರ್, ಓಕೆ ಎಕ್ಸಾಂಪಲ್ ಲಾಯರ್ ಅಂತ ತಗೊಳ್ಳೋಣ. ಲಾಯರ್ ಅಂತ ಹೇಳಿದಾಗ how will you get to know whether a lawyer is male or a female? ಅಥವಾ ಎಡಿಟರ್ ಅಂತ ತಗೊಂಡಾಗ ನಿಮಗೆ ಹೆಂಗೆ ಗೊತ್ತಾಗುತ್ತೆ whether a person is male or a female? ಎಡಿಟರ್ ಅನ್ನೋದು ಮೇಲ್ ಕೂಡ ಆಗ್ಬೋದು, ಫೀಮೇಲ್ ಕೂಡ ಆಗ್ಬೋದು. ಟೀಚರ್ ಮೇಲ್ ಕೂಡ ಆಗ್ಬೋದು, ಫೀಮೇಲ್ ಕೂಡ ಆಗ್ಬೋದು. ಸೊ ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಕಾಮನ್ ನೌನ್. ಸೊ ಕಾಮನ್ ನೌನ್ ಇಸ್ something where we cannot differentiate the gender. That can be either a male or a female. ಸೊ ಈ ಥರ ಕಾಮನ್ ನೌನ್ ಸೆಂಟೆನ್ಸಸ್ ಅಲ್ಲಿ ಬಂದಾಗ ಮತ್ತೆ ನಾನು ಯಾವ ಥರ ಪ್ರೊನೌನ್ನ ಸಪೋರ್ಟಿವ್ ಆಗಿ ಯೂಸ್ ಮಾಡ್ಬೋದು. ಸಿ ಆಲ್ವೇಸ್ ವೆನ್ ಎವರ್ ಇನ್ ಅ ಸೆಂಟೆನ್ಸ್ ಯು ಆರ್ ನಾಟ್ ಅವೇರ್ ಆಫ್ ದ ಜೆಂಡರ್. ಓಕೆ, ನಿಮಗೆ ಜೆಂಡರ್ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ದ ಟೀಚರ್, ಐ ವಿಲ್ ಟೆಲ್ ಯು ದ ಟೀಚರ್ teaches well in his or her class. Okay, there is some example. Ivaga I have to choose between his and her, right? So how will I do this? Ivaga this is what is the sentence. Okay, so here this is a common noun. Teacher is a common noun, right? So ivaga I have to choose between one, his or her. The teacher teaches well in his or her class. But teacher is a common noun. Teacher ಅನ್ನೋದು ಮೇಲ್ ಕೂಡ ಆಗ್ಬೋದು, ಫೀಮೇಲ್ ಕೂಡ ಆಗ್ಬೋದು. Then what would be the answer? In such cases you must always choose his. Okay, that is the rule says, the grammar rule says that whenever we are not aware of the gender, always you have to choose the masculinity. Okay, that is what the note says. Okay, so whenever in a sentence when any gender is not known, ಅದಕ್ಕೆ best example letter writing ಅಲ್ಲ. letter writing ಅಲ್ಲಿ ಏನು ಹೇಳ್ತಾರೆ, that you have to write a letter on so and so ಅಂತ ಹೇಳ್ತಾರೆ. But always we start with respected sir. We never use respected ma'am. Why? Because the rule is ನಾವು ಯಾರಿಗೆ letter ಬರಿತಾ ಇದ್ದೀವಿ, when we are not aware of the gender of that person, we always choose masculinity. Always remember this. This will be very important even in the future. Okay, so this is one type of classification. The other type of classification is whether the nouns are countable or not. Okay, this is third type classification, whether the nouns are countable or uncountable nouns. Okay, so countable ಮತ್ತೆ uncountable. countable ಅಂದ್ರೆ ನಾನು ಎಣಿಸಬಹುದು, uncountable ಅಂದ್ರೆ ನಾನು ಎಣಿಸಕ್ಕಾಗಲ್ಲ. ಸೊ ನಾವು ಇಲ್ಲಿ ಇವಾಗಲೇ 5 ತರ ನೌನ್ಸ್ ಕಲ್ತ್ಕೊಂಡಿದ್ದೀವಿ, ರೈಟ್? ಆ 5 ತರ ನೌನ್ಸು ಕೆಲವು ಕೌಂಟಬಲ್ ಕೆಳಗೆ ಬರುತ್ತೆ, ಇನ್ನು ಕೆಲವು ಅನ್ಕೌಂಟಬಲ್ ಕೆಳಗೆ ಬರುತ್ತೆ. ಸೊ ಕೌಂಟಬಲ್ ಕೆಳಗೆ ಬರೋದು ಎಣಿಸೋ ಅಂತದ. ಫಾರ್ ಎಕ್ಸಾಂಪಲ್ ಕಾಮನ್ ನೌನ್. ಇವಾಗ ಕಾಮನ್ ನೌನ್ ಅಂದರೆ ಬಾಯ್ಸ್, ಗರ್ಲ್ಸ್. ಫಾರ್ ಇಫ್ ಐ ಆಸ್ಕ್ ಫಾರ್ ಎಕ್ಸಾಂಪಲ್ ಇನ್ ಅ ಕ್ಲಾಸ್ ರೂಮ್ ಹೌ ಮೆನಿ ಬಾಯ್ಸ್ ಆರ್ ದೇರ್, ಅದನ್ನು ನಾನು ಎಣಿಸ್ಬೋದಲ್ವಾ? ಆರ್ ಯು ನೋ ಕಾಮನ್ ನೌನ್ಸ್ ಆರ್ ಕಲೆಕ್ಟಿವ್ ನೌನ್ಸ್. ಕಲೆಕ್ಟಿವ್ ನೌನ್ಸ್ ಸಚ್ ಆಸ್ ಇನ್ ಅ ಕಮಿಟಿ. ಕಮಿಟಿನಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ, ಐ ಕ್ಯಾನ್ ಕೌಂಟ್ ದ ನಂಬರ್ ಆಫ್ ಮೆಂಬರ್ಸ್. ಸೊ ದೀಸ್ ಆರ್ ಕೌಂಟಬಲ್ ನೌನ್. ವೇರ್ ಆಸ್ ಆನ್ ದಿ ಅದರ್ ಹ್ಯಾಂಡ್ ವಿ ಹ್ಯಾವ್ ಮೆಟೀರಿಯಲ್ ನೌನ್ ಆ್ಯಂಡ್ ದಿ ಅಬ್ಸ್ಟ್ರಾಕ್ಟ್ ನೌನ್. ಮೆಟೀರಿಯಲ್ ನೌನ್ ಅಂತಂದರೆ ಸಮಥಿಂಗ್ ದ ಮೆಟೀರಿಯಲ್ಸ್ ವಿಚ್ ವಿ ಯೂಸ್ ಟು ಮೇಕ್ ಅನದರ್ ಆಬ್ಜೆಕ್ಟ್. ನಾವು ಎಕ್ಸಾಂಪಲ್ಸ್ ನೋಡಿದ್ವಿ ಲೈಕ್ ಗೋಲ್ಡ್ ಆ್ಯಂಡ್ ಸಿಲ್ವರ್. ಇವಾಗ 1 ಗ್ರಾಮ್ ಗೋಲ್ಡಲ್ಲಿ ಎಷ್ಟು ಗೋಲ್ಡ್ ಇದೆ ಅಂತ ಹೇಳೋಕ್ಕಾಗತ್ತಾ? ಐ ಕೆನಾಟ್ ಟೆಲ್ ದಟ್. 1 ಜಗ್ ವಾಟರಲ್ಲಿ 1 ಜಗ್ ಫುಲ್ ವಾಟರ್ ಇದೆ, ಆ ವಾಟರ್ ಒಳಗೆ ಎಷ್ಟು ಮಾಲಿಕ್ಯೂಲ್ಸ್ ಇದೆ ಅಂತ ನಾನು ಹೇಳೋಕ್ಕಾಗತ್ತಾ? ಅದು ನನಗೆ ಹೇಳೋಕ್ಕಾಗಲ್ಲ. ಸಿಮಿಲರ್ಲಿ ಅಬ್ಸ್ಟ್ರಾಕ್ಟ್ ನೌನ್. ಇಫ್ ಐ ಸೇ ಐ ಆಮ್ ಗೆಟಿಂಗ್ ಆಂಗ್ರಿ, ಎಷ್ಟು ಕೋಪ ಬರ್ತಾ ಇದೆ ನನಗೆ ಅಂತ ನಾನು ಹೇಳೋಕ್ಕಾಗತ್ತಾ? ಐ ಕ್ಯಾನ್ ನಾಟ್ ಟೆಲ್ ದಟ್. ಸೊ ದೀಸ್ ಥಿಂಗ್ಸ್ ಆರ್ ನೋನ್ ಆಸ್ ಅನ್ಕೌಂಟಬಲ್ ನೌನ್ಸ್. Okay, so you can see gold, silver, love, hate, all these are uncountable nouns. So ivaga now we have got to know what are countable and what are uncountable. idra based mele ಕೆಲವು ರೂಲ್ಸ್ ನ ಕೂಡ ನಾವು ನೆನಪಿಟ್ಕೊಳ್ಬೇಕಾಗತ್ತೆ. Okay, when I talk about countable noun, I can see 2 different types. ಒಂದು ಏನಂತಂದ್ರೆ the example such as cattle, poultry, peasantry, people, folk, majority and clergy. Always remember this is the set of
ದೀಸ್ ಆರ್ ದ ಸೆಟ್ ಆಫ್ ವರ್ಡ್ಸ್. ಈ ಒಂದು ಸೆಟ್ ಆಫ್ ವರ್ಡ್ಸ್ನ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಈ ವರ್ಡ್ಸ್ನ ನಾನು ಯೂಸ್ ಮಾಡಬೇಕಾದ್ರೆ ಇದನ್ನ ನಾನು ಯಾವಾಗಲೂ ಸಿಂಗ್ಯುಲರಲ್ಲೇ ಯೂಸ್ ಮಾಡಬೇಕು. ಕ್ಯಾಟಲ್ ಇಸ್ ಅ ನೌನ್. ಇದನ್ನು ನಾನು ನೌನ್ ಆಗಿ ಬಳಸುವಾಗ ಐ ಮಸ್ಟ್ ಆಲ್ವೇಸ್ ಯೂಸ್ ಇಟ್ ಇನ್ ಸಿಂಗ್ಯುಲರ್. ಆದರೆ ಇದ್ರ ಜೊತೆ ಬಳಸುವಂಥ ವರ್ಬು ಐ ಮಸ್ಟ್ ಆಲ್ವೇಸ್ ಯೂಸ್ ಇಟ್ ಇನ್ ಪ್ಲೂರಲ್ ಸೆನ್ಸ್. ಓಕೆ, ಫಾರ್ ಎಕ್ಸಾಂಪಲ್, cattle are grazing. Cattle are grazing. Why? Because cattle ಅಂದರೆ ಗ್ರೂಪ್ ಆಫ್ ಶೀಪ್. ಗ್ರೂಪ್ ಆಫ್ ಶೀಪ್ ಅಂದರೆ ಒಂದಕ್ಕಿಂತ ಜಾಸ್ತಿ ಇರುತ್ತಾ? ಆಲ್ರೆಡಿ ಅದು ಪ್ಲೂರಲ್ ಸೆನ್ಸಲ್ಲೇ ಇದೆ. ವೆನ್ ಕ್ಯಾಟಲ್ ಇಟ್ ಸೆಲ್ಫ್ ಇಸ್ ಪ್ಲೂರಲ್, the meaning itself is plural, it is not necessary for me to use s here. Okay, because the meaning itself is plural. Now since it is plural, whatever the verb I am using, it must always be plural. ಯಾಕಂದರೆ noun plural ಇದ್ದಾಗ verb ಕೂಡ plural ಆಗಿ ಇರಬೇಕು, apart from some exceptional cases that we will see in the coming sessions. Okay, this is one set of words. ಈ ಎಲ್ಲ words ಜೊತೆ I have to use plural verb, but ಅದನ್ನು noun formally ಯೂಸ್ ಮಾಡುವಾಗ always singular ಆಗಿ ಬಳಸಬೇಕು, because the very meaning of these words are group of some specialist people. Okay, like for example, cattle, poultry andre group of, like hen, it is a poultry. Peasantry andre it is the group of agricultural laborers. Okay, and people, we know what is people. Folk andre all group of natives. Majority means most of the people, and clergy means the ones who are there in the temples athwa mosque athwa church alli, they are the ones who pray, they are the clergies. Okay, next set of countable noun is committee, jury, house, ministry, family, mob, crowd, audience, etc. So this is a next set of countable noun. So ಈ ಒಂದು countable noun ಇದನ್ನ ಹೆಂಗೆ ಬಳಸಬೇಕು ಅಂತಂದ್ರೆ, see, this is okay, ಇದು okay, now we have a clear picture for this, but not this, because whenever I have to use this particular thing, okay, ಇದನ್ನ ನಾನು ಯೂಸ್ ಮಾಡಬೇಕು ಅಂದಾಗ ಇದರ ಜೊತೆ ಬಳಸುವಂಥ ವರ್ಬು ಇಟ್ ವಿಲ್ ವೇರಿ ಡಿಪೆಂಡಿಂಗ್ ಆನ್ ದಿ ವರ್ಡ್ ಆರ್ ದಿ ಸೆಂಟೆನ್ಸ್, ಹೌ ವಿ ಯೂಸ್ ದ ಸೆಂಟೆನ್ಸ್. ಫಾರ್ ಎಕ್ಸಾಂಪಲ್, ಇದನ್ನು ನಾನು ಇಫ್ ಐ ಆಮ್ ಟಾಕಿಂಗ್ ಅಬೌಟ್ ಕಮಿಟಿ, ಅದನ್ನು ಹೋಲ್ ಆಗಿ ರೆಪ್ರೆಸೆಂಟ್ ಅಥವಾ ಯೂನಿಟಿ ಆಗಿ ರೆಪ್ರೆಸೆಂಟ್ ಮಾಡುವಾಗ ದ ವರ್ಬ್ ದಟ್ ಐ ಯೂಸ್ ಮಸ್ಟ್ ಬಿ ಇನ್ ಸಿಂಗ್ಯುಲರ್. ಬಟ್ ಇದನ್ನು ಯೂನಿಟಿ ಆಗಿ ನಾನು ರೆಪ್ರೆಸೆಂಟ್ ಮಾಡ್ತಿಲ್ಲ, ದ ಕಮಿಟಿ ಇಸ್ ಡಿವೈಡೆಡ್ ಅನ್ನೋ ರೀತಿನಲ್ಲಿ, ಅಥವಾ ಒಂದು ಕಮಿಟಿನೇ 2-3 ಭಾಗ ಆಗಿದೆ ಅಂತ ಹೇಳೋ ರೀತಿನಲ್ಲಿ ಬಳಸುವಾಗ ದ ವರ್ಬ್ ವಿಲ್ ಬಿಕಮ್ plural. So that is what you have to take care of. Okay, we will see the examples for this. And coming to uncountable nouns, again uncountable nouns are another important set of thing that you have to remember. ಈ uncountable nouns ಅಲ್ಲಿ 3 ರೂಲ್ಸ್ ನೀವು ಯಾವತ್ತೂ ನೆನ್ಪಿಟ್ಕೊಳ್ಬೇಕು. ಏನಂತಂದರೆ, see, these are some of the examples of uncountable nouns that you can expect in the examination. ಓಕೆ, ಈ ಕೆಲವು ವರ್ಡ್ಸ್ನ ಹೆಂಗೆ ನಾನು ಬಳಸ್ಬೋದು ಅಂತಂದರೆ, ಐ ಮಸ್ಟ್ ಆಲ್ವೇಸ್ ಯೂಸ್ ದೀಸ್ ವರ್ಡ್ಸ್. ಈ ವರ್ಡ್ಸ್ನ ನಾನು ನೌನ್ ಆಗಿ ಬಳಸುವಾಗ ದೇ ಮಸ್ಟ್ ಆಲ್ವೇಸ್ ಬಿ ಯೂಸ್ಡ್ ಇನ್ ಸಿಂಗ್ಯುಲರ್ ಫಾರ್ಮ್ ವೆನ್ ಎವರ್ ಐ ಆಮ್ ಯೂಸಿಂಗ್ ದಮ್ ಇನ್ ಫಾರ್ಮ್ ಆಫ್ ನೌನ್. ಓಕೆ, ಇವಾಗ ಅದನ್ನು ನೌನನ್ನ ನಾನು ಸಿಂಗ್ಯುಲರ್ ಆಗಿ ಬಳಸ್ತಾ ಇದ್ದೀನಿ ಅಂದರೆ ವರ್ಬ್ ಕೂಡ ಸಿಂಗ್ಯುಲರ್ ಆಗಿರಬೇಕು. ನೆಕ್ಸ್ಟ್, with these words I should never use indefinite article. ಯಾಕಂದರೆ ಇದನ್ನು ನಾನು ಸಿಂಗ್ಯುಲರ್ ಫಾರ್ಮಲ್ಲಿ ಬಳಸ್ತಿದ್ರು. ಇವಾಗ ಫಾರ್ ಎಕ್ಸಾಂಪಲ್, ಇಫ್ ಐ ಸೇ ಇನ್ಫಾರ್ಮೇಷನ್, ಒಂದು ಇನ್ಫಾರ್ಮೇಷನ್ ಬರೀ ಒಂದೇ ಇರುತ್ತಾ, ಅದು ನಾನು ಹೆಂಗೆ ತೊಗೊಳ್ತೀನಿ ಅನ್ನೋದ್ರ ಮೇಲೆ ರೆಸಿಪ್ರೋಕೇಟ್ ಆಗುತ್ತಲ್ವಾ. ಸೊ ಇನ್ಫಾರ್ಮೇಷನ್ ಕ್ಯಾನ್ ಬಿ ಯೂಸ್ಡ್ ಇನ್ ಸಿಂಗ್ಯುಲರ್ ಫಾರ್ಮ್, ನಾಟ್ ಲೈಕ್ ಯೂಸಿಂಗ್ ಇನ್ಫಾರ್ಮೇಷನ್ಸ್, ಬಟ್ ಇಟ್ ಶುಡ್ ನಾಟ್ ಬಿ ಯೂಸ್ಡ್ ವಿತ್ ಎ ಆ್ಯಂಡ್ ಆ್ಯನ್. ಎ ಆ್ಯಂಡ್ ಆ್ಯನ್ ನಾವು ಯೂಸ್ ಮಾಡೋದು ಟು ಡಿನೋಟ್ ಸಮಥಿಂಗ್ ಇಸ್ ಒನ್ ಆರ್ ಸಿಂಗ್ಯುಲಾರಿಟಿ. ಸೊ ದ್ಯಾಟ್ ಶುಡ್ ನಾಟ್ ಸಿಂಗ್ಯುಲಾರಿಟಿ, ಸಮಥಿಂಗ್ ಇಸ್ ಒನ್. ಸೊ ದ್ಯಾಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು these set of uncountable nouns. And uncountable nouns ಜೊತೆ I must always use to show ಇವಾಗ ಜಾಸ್ತಿ ಇನ್ಫಾರ್ಮೇಷನ್ ಇದೆ ಅನ್ನೋದಕ್ಕೋಸ್ಕರ I can use 2 terms, that is much and some. For example, I have much work to do today. Work is a uncountable noun, but I should never use many ಅನ್ನೋದು ನಾನು ಯಾವತ್ತೂ uncountable nouns ಜೊತೆ ಬಳಸಬಾರ್ದು. ಅದೇ ನಾನು as I told you in the previous example, I have much work to do today, I have some work to do today. So some or much only can be used in order to denote any sentence of uncountable nouns. Okay, so let us see some examples of uncountable nouns. So ಈ 3 ರೂಲ್ಸು ನಾವು ಯಾವತ್ತೂ ನೆನ್ಪಿಟ್ಕೊಳ್ಬೇಕು. ಏನು ಅಂತಂದರೆ, ಅನ್ಕೌಂಟಬಲ್ ನೌನ್ಸ್ ಜೊತೆ ನಾನು ಯೂಸ್ ಮಾಡಬೇಕಾದ್ರೆ ಆ ಅನ್ಕೌಂಟಬಲ್ ನೌನ್
ನೌನ್ ಅಲ್ಲಿದ್ದಾಗ ಸಿಂಗ್ಯುಲರ್ ಆಗಿರಬೇಕು ಆ್ಯಂಡ್ ವಿ ಶುಡ್ ನೆವರ್ ಯೂಸ್ ಎನಿ ಕೈಂಡ್ ಆಫ್ ಇಂಡೆಫಿನೈಟ್ ಆರ್ಟಿಕಲ್ಸ್. ಥರ್ಡ್ಲಿ ಮಚ್ ಅಥವಾ ಸಮ್ ಮಾತ್ರ ಬಳಸಬೇಕು. ಐ ಶುಡ್ ನಾಟ್ ಯೂಸ್ ಮೆನಿ. ನಾವು ಬೇಸ್ಡ್ ಆನ್ ದ್ಯಾಟ್ ಸಿ ಹಿ ಗೇವ್ ಮೀ ಆ್ಯನ್ ಇನ್ಫಾರ್ಮೇಷನ್. ಇಟ್ಸ್ ನಾಟ್ ಆ್ಯನ್, ಯಾಕಂದರೆ ಇನ್ಫಾರ್ಮೇಷನ್ ಇಸ್ ಅನ್ಕೌಂಟಬಲ್ ನೌನ್. ಇನ್ಫಾರ್ಮೇಷನ್ ಜೊತೆ ನಾನು ಯಾವುದೇ ರೀತಿಯಾದ ಆರ್ಟಿಕಲ್ ಬಳಸಬಾರ್ದು, ಯಾವುದೇ ರೀತಿಯಾದ ಇಂಡೆಫಿನೈಟ್ ಆರ್ಟಿಕಲ್ ಬಳಸಬಾರ್ದು. ನೆಕ್ಸ್ಟ್, young people dislike the advices. See, advice is also uncountable noun. Advices ಅನ್ನೋದನ್ನ ನಾನು ಯಾವತ್ತು ನೌನ್ ಆಗಿ ಬಳಸುವಾಗ ಸಿಂಗ್ಯುಲರ್ ಅಲ್ಲೇ ಬಳಸಬೇಕು. ದಟ್ ಇಸ್ advice, not advices. Young people dislike the advice of the elderly people. Next, cattle are grazing in the field. Now coming to countable nouns. Cattle come under collective noun. So namge gottu cattle andre it is nothing but group of sheep. When the meaning itself is plural, I should not use cattle in terms of plural. I have to use only cattle. Cattle are grazing in the field. So illi plural verb use ಮಾಡೋದು ಕರೆಕ್ಟ್ ಇರುತ್ತೆ. Next, majority is in favor of this. So it is correct. Majority ಅಂತ ನಾನು ಹೇಳುವಾಗ ಐ ಆಮ್ ಡಿನೋಟಿಂಗ್ ಒನ್, ಸಿಂಗ್ಯುಲಾರಿಟಿ. ಐ ಮೀನ್ ಒನ್ ಆಸ್ ಅ ಹೋಲ್, ಐ ಆಮ್ ಡಿನೋಟಿಂಗ್ ಆಸ್ ಅ ಹೋಲ್. ಸೊ ಮೆಜಾರಿಟಿ ಈಸ್ ಇಲ್ಲಿ ಹೋಲ್ ಆಗಿ ಹೇಳುವಾಗ I can use verb in singular form. Is in favor of this. Next, the committee is unanimous on this issue. Okay, unanimous ಅಂದ್ರೆ ಎಲ್ಲ ಒಮ್ಮತ ಕೂಡಿದ್ದಾರೆ ಅಂತ ಅರ್ಥ. So that means I am talking again committee ಅನ್ನೋದನ್ನ ನಾನು ಸಿಂಗಲ್ ಬಾಡಿ ಆಗಿ ತೋರಿಸ್ತಾ ಇದ್ದೀನಿ. So usage of singular helping verb is correct. So these two sentences are correct. Next, the committee are divided and there is bitterness among the members. So ಈ ಎರಡು ಎಕ್ಸಾಂಪಲ್ಸ್ ನಾವೇನು ನೋಡಿದ್ವಿ ಅದರಲ್ಲಿ ಐ ಆಮ್ ಟಾಕಿಂಗ್ ಕಮಿಟಿ ಆಗಿರ್ಬೋದು ಅಥವಾ ಮೆಜಾರಿಟಿ ಆಗಿರ್ಬೋದು. ಐ ಆಮ್ ಶೋಯಿಂಗ್ ಇಟ್ ಆಸ್ ಅ ಸಿಂಗಲ್ ಬಾಡಿ, ಬಟ್ ಹಿಯರ್ ದ ಕಮಿಟಿ ಆರ್ ಡಿವೈಡೆಡ್ ಅಂತ ಹೇಳಿದ್ದೀನಿ. ಐ ಆಮ್ ನೋ ಲಾಂಗರ್ ಯೂಸಿಂಗ್ ಇಟ್ ಆಸ್ ಅ ಸಿಂಗಲ್ ಬಾಡಿ. ಇಟ್ ಇಸ್ ಡಿವೈಡೆಡ್ ಅಂದರೆ ಇಟ್ ಇಸ್ ಡಿವೈಡೆಡ್ ಇಂಟು 2 or 3 halves or many halves. So usage of plural verb is correct. So this sentence is also correct, but mistakes ಆಗಿದ್ದು in the first 3 sentences. I hope you are getting some clarity on how to use these type of words. But uncountable nouns ನಾನು ಪ್ಲೂರಲ್ ಆಗಿ ಬಳಸಬೇಕು ಅಂತಂದರೆ how can I use it? Is it really possible? ಮಚ್ ಮತ್ತು ಸಮ್ ಬಿಟ್ಟು ಬೇರೆ ಯಾವ ರೀತಿ ನಾನು ಅದನ್ನು ಪ್ಲೂರಲ್ ಆಗಿ ಬಳಸ್ಬೋದು ಅಂದರೆ here is some answers for you. Okay, for example, a piece or pieces of advice. For example, I receive pieces of advice from my father every day. So ಇಲ್ಲಿ ಪೀಸಸ್ ಅಂತಂದರೆ ಎಷ್ಟೊಂದು ಅಡ್ವೈಸ್ ಹೇಳ್ತಾರೆ. ಇಲ್ಲಿ ಅಡ್ವೈಸಸ್ ಅಂತ ನಾನು ಹೇಳಬಾರ್ದು, ಆದರೆ ಎಷ್ಟೊಂದು ಅಡ್ವೈಸು ನನಗೆ ಸಿಗ್ತಾ ಇದೆ ಅಂತ ಐ ಕ್ಯಾನ್ ಯೂಸ್. ಐ ರಿಸೀವ್ ಪೀಸಸ್ ಆಫ್ ಅಡ್ವೈಸ್ ಫ್ರಮ್ ಮೈ ಫಾದರ್ ಎವ್ರಿ ಡೇ. ನೆಕ್ಸ್ಟ್, ದ ವರ್ಡ್ಸ್ ಆಫ್ ಅಬ್ಯೂಸ್ or word of abuse. There was a person who uses a lot of words of abuse. Again, abuse ಅನ್ನೋದು I am not using it in terms of plural. Abuse is an uncountable noun. Next, acts of mischief. He was punished for his acts of mischief. So his act of mischief was punishable. An article or articles of luggage. A person had to carry all the articles of luggage. So ಇಲ್ಲಿ ನಾನು luggage ಅಂತ ಬಳಸುವಾಗ I am not altering, but articles ಅಂತಂದ್ರೆ it is understood that there are many luggage. Okay, so a piece or pieces of work. Again, work is something uncountable. So I had to complete all the pieces of work. Okay, so similarly, try to form your own sentences for these. ಈ ಮೂರು ಯೂಸ್ ಮಾಡಿಕೊಂಡು ನೀವು ಹೆಂಗೆ ಸೆಂಟೆನ್ಸ್ ಫಾರ್ಮ್ ಮಾಡ್ಬೋದು ಅಂತ ಟ್ರೈ ಮಾಡಿ. ಆ್ಯಂಡ್ ರಿಮೆಂಬರ್ ದ ಸ್ಟ್ರಕ್ಚರ್ ದಟ್ ವಿ ಸ್ಟಡಿಡ್ ಇನ್ ದ ಸ್ಟಾರ್ಟ್ ಆಫ್ ದಿ ಸೆಷನ್. And there are other set of exceptional words, that is offspring, deer, fish and sheep. So these are just 4 set of words. ಅದು ನಮಗೆ ನೆನ್ಪಿಟ್ಕೊಳ್ಬೇಕು. ಏನಂತಂದರೆ ಇವಾಗ if at all I have to see, for example, sheep is grazing ಅಥವಾ sheep are grazing. Which one you think is a correct answer? Is it sheep is grazing or sheep are grazing? ನಂಗೆ ಕಮೆಂಟ್ ಮಾಡಿ ಹೇಳಿ. ಸೊ ಈ ಎರಡರಲ್ಲಿ 2 ಸೆಂಟೆನ್ಸಸ್ ಕರೆಕ್ಟು.
ಯಾವುದು ತಪ್ಪಿಲ್ಲ. ಯಾಕೆ ಅಂತಂದರೆ ಸಿ ದರ್ ಇಸ್ ದಿಸ್ ಎಕ್ಸೆಪ್ಷನಲ್ ವರ್ಡ್. ಸೊ ಈ ಒಂದು ಎಕ್ಸೆಪ್ಷನಲ್ ವರ್ಡ್ಸ್ ವೆನೆವರ್ ಐ ಹ್ಯಾವ್ ಟು ಶೋ ಪ್ಲೂರಾಲಿಟಿ, ನಾನು ಈ ನೌನ್ಸ್ನ ಎಸ್ ಅಂತ ಈ ನೌನ್ಸ್ನ ಪ್ಲೂರಾಲಿಟಿ ತೋರ್ಸೋಕ್ಕಾಗಲ್ಲ. ಐ ಕ್ಯಾನ್ ಶೋ ಪ್ಲೂರಾಲಿಟಿ ಓನ್ಲಿ ವಿತ್ ದ ವರ್ಬ್. ಸೊ ಶೀಪ್ ಇಸ್ ಗ್ರೇಸಿಂಗ್ ಅಂದರೆ ಯಾವುದೋ ಒಂದೇ ಶೀಪ್ ಗ್ರೇಸ್ ಮಾಡ್ತಾ ಇದೆ. ಶೀಪ್ ಆರ್ ಗ್ರೇಸಿಂಗ್ ಅಂದರೆ ಎಷ್ಟೊಂದು ಶೀಪ್, ಎಷ್ಟೊಂದು ಕುರಿಗಳು ಗ್ರೇಸ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಇಲ್ಲಿ ಇಂಗ್ಲೀಷಲ್ಲಿ ನಾನು ಶೀಪ್ಸ್ ಅಂತ ಬಳಸಬಾರ್ದು. ಫಾರ್ ದೀಸ್ ಆಫ್ ಸ್ಪ್ರಿಂಗ್, ಡಿಯರ್, ಶೀಪ್ ಆ್ಯಂಡ್ ಫಿಶ್, ಇದನ್ನ ನಾನು ಪ್ಲೂರಾಲಿಟಿ ತೋರಿಸ್ಬೇಕು ಅಂದರೆ ದಟ್ ಈಸ್ ಓನ್ಲಿ ಥ್ರೂ ವರ್ಬ್ ಆ್ಯಂಡ್ ನಾಟ್ ಥ್ರೂ ದ ಆಲ್ಟರೇಷನ್ ಆಫ್ ನೌನ್. ಓಕೆ, ಬಟ್ ಫಿಶಸ್ ಅನ್ನೋದು ವಿ ಕ್ಯಾನ್ ಅಕ್ಸೆಪ್ಟ್, ರೈಟ್? ವಿ ಸಿ ಇನ್ ಮೆನಿ ಬುಕ್ಸ್ ಫಿಶಸ್ ಆರ್ ಟೋಲ್ಡ್ ಯೂಶಲಿ, ಅದನ್ನು ನಾವು ನೆಗ್ಲೆಕ್ಟ್ ಮಾಡಲ್ಲ ಫಿಶಸ್. ಬಟ್ ಫಿಶಸ್ ಅಂತ ನಾವು ಯಾವಾಗ ಹೇಳ್ತೀವಿ ಅಂದರೆ ಇನ್ ಅ ಪಾಂಡ್ ವೆನ್ ದೆರ್ ಆರ್ ಟು ಮೆನಿ ಸ್ಪೀಶೀಸ್ ಆಫ್ ಫಿಶಸ್, ತುಂಬ ಜಾತಿ ಮೀನುಗಳಿದ್ದಾಗ ಆವಾಗ ನಾವು ಫಿಶಸ್ ಅಂತ ಹೇಳ್ತೀವಿ. ಆದರೆ ಒಂದೇ ಜಾತಿಯ ತುಂಬ ಮೀನಿದ್ದಾಗ ನಾವು ಫಿಶಸ್ ಅಂತ ಹೇಳಲ್ಲ. ಕ್ಲಿಯರ್? ದಟ್ ಈಸ್ ದ ಡಿಫ್ರೆನ್ಸ್. I hope you guys are following. So try to answer these questions. ಇವತ್ತಿನ ಹೋಮ್ವರ್ಕ್ ಅಂತ ತಗೊಳ್ಳಿ. ಟ್ರೈ ಟು ಆನ್ಸರ್ ದೀಸ್ ಕ್ವೆಶ್ಚನ್ಸ್. ಈ ಕ್ವೆಶ್ಚನ್ಸ್ ಮೇಲೆ ಡಿಸ್ಕಸ್ ಮಾಡಿ. ಇಲ್ಲಿವರೆಗೂ ನಾವೇನು ಓದಿದ್ದೀವಿ, ಇಟ್ ಈಸ್ ಆಲ್ ಬೇಸ್ಡ್ ಆನ್ ದ್ಯಾಟ್. ಸೊ ಇಟ್ ಇಸ್ ಆಲ್ ಎಕ್ಸಾಂಪಲ್ಸ್ ಆಫ್ ಕಾಮನ್ ನೌನ್, ಕೌಂಟಬಲ್ ನೌನ್. ಸೊ ಕೌಂಟಬಲ್ ನೌನ್ಸ್ ಮೇಲಿರುವಂಥ ಈ ಕೆಲವು ಕ್ವೆಶ್ಚನ್ಸು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ರಿಮೆಂಬರ್ ವಾಟ್ ಆ್ಯಂಡ್ ಆಲ್ ವಾಸ್ ಡಿಸ್ಕಸ್ ಟುಡೇ ಟಿಲ್ ನೌ. ದ್ಯಾಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಇನ್ನೊಂದ್ಸತಿ ನೋಡಿ ನೋಟ್ ಮಾಡಿಕೊಂಡು ಟ್ರೈ ಟು ಆನ್ಸರ್ ದೀಸ್ ಕ್ವೆಶ್ಚನ್ಸ್. ಸೊ ಮತ್ತೆ ಈ ಒಂದು ಕ್ವೆಶ್ಚನ್ಸಿಂದಾನೆ ನೆಕ್ಸ್ಟ್ ಸೆಷನ್ನ ಕೂಡ ಶುರು ಮಾಡೋಣ. ಐ ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ಡ್ ದ ಸೆಷನ್. ನಿಮಗೆ ಇದು ಬೆನಿಫಿಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಫ್ ದಟ್ ಈಸ್ ದ ಕೇಸ್, ಯು ಕೈಂಡ್ಲಿ ಕಮೆಂಟ್ ಆ್ಯಂಡ್ ಟೆಲ್ ಅಸ್ ವೆದರ್ ದ ಸೆಷನ್ ವಾಸ್ ಹೆಲ್ಪ್ಫುಲ್ ಫಾರ್ ಯು ಆರ್ ನಾಟ್. ಇನ್ನು ಹೆಚ್ಚು ಕ್ವೆಶ್ಚನ್ಸ್ನ ನಾವು ಡಿಸ್ಕಸ್ ಮಾಡೋಣ. ದಿಸ್ ಇಸ್ ಜಸ್ಟ್ ದ ಸ್ಟಾರ್ಟ್. ಇನ್ನು 60 days ಮ್ಯಾರಥಾನ್ ಅಂತ ಆದರೂ ನಾವು ಮಾಡಿ ವಿ ವಿಲ್ ಲರ್ನ್ ಸೊ ದ್ಯಾಟ್ ವಿ ವಿಲ್ ಕ್ಲಿಯರ್ ದಿ ಎಕ್ಸಾಮಿನೇಷನ್. ಅವರ್ ಎಕ್ಸಾಮಿನೇಷನ್ ಇಸ್ ದ ಟಾರ್ಗೆಟ್. ಸೊ ಈ ಒಂದು ಟಾರ್ಗೆಟ್ ಹಿಟ್ ಮಾಡೋಕ್ಕೋಸ್ಕರನೇ ಮತ್ತೆ ವರಾಂಡಾ ರೇಸ್ ಅವ್ರು ಏನು ಮಾಡಿದ್ದಾರೆ, ಯೂಟ್ಯೂಬಲ್ಲಿ ಆನ್ಲೈನ್ ಸೆಷನ್ಸ್, ಲೈವ್ ಸೆಷನ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ದ್ಯಾಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ 1st June. ಇವತ್ತಿಂದಾನೇ ಶುರು ಆಗಿದೆ ಅದು. ಸೊ ಈ ಒಂದು ಸೆಷನ್ಗೆ ನೀವು ಇಂಟ್ರೆಸ್ಟೆಡ್ ಇದ್ದು ಇದನ್ನು ಫಾಲೋ ಮಾಡಬೇಕು ಅಂದರೆ 4 ಗಂಟೆಯಿಂದ ಫ್ರಮ್ 4 o'clock ಲೈವ್ ಸೆಷನ್ಸ್ ಸ್ಟಾರ್ಟ್ ಆಗುತ್ತೆ. ದ ಲೈವ್ ಸೆಷನ್ಸ್ ವಿಲ್ ಬಿ ಬೇಸ್ಡ್ ಆನ್ ಕರೆಂಟ್ ಅಫೇರ್ಸ್, ಇಂಗ್ಲಿಷ್, aptitude and reasoning, all the 4 which is very crucial for the examination. So ಖಂಡಿತ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಏನಾದರೂ ನಿಮಗೆ ಚೇಂಜಸ್ ಬೇಕು, ಇನ್ನೂ ಹೆಚ್ಚು